ನಿನ್ನೆ ರಾತ್ರಿ ಈ ಕೋತ್ವಾಲನು ನಮ್ಮ ಸಹೋದರಿಯನ್ನು ನೆಲಕ್ಕೆ ಕುಕ್ಕಿದ. ಅವಳು ಇವನ ಕಾಲ ಬಳಿ ನುಸುಳುತ್ತಿದ್ದಾಗ ಈ ಅಧರ್ಮಿ ಮಾನವ ಅವನು ಕಾಲುಗಳಿಂದ ತುಳಿದಾಕಿದ. ಇಲ್ಲ ಇಲ್ಲ ಮಹಾರಾಜ, ನಾನು ಇವರ ಸಹೋದರಿಯನ್ನು ಮೃತ್ಯು ಮಾಡಿಲ್ಲ. ಅದು ನನ್ನ ಕೈಯಿಂದ ಜಾರ ಹೋಯ್ತು. ನಾನು ಅದನ್ನ ಹಿಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿದೆ, ಆದ್ರೂ ಅದು ಸಿಗ್ಲೇ ಇಲ್ಲ. ಅದೇ ಕ್ಷಣ ನೀನು ನಿನ್ನ ಕಾಲುಗಳಿಂದ ಅವಳನ್ನು ತುಳಿದು ಹಾಕಿದೆ. ಆದ್ರೆ ನನಗಿದ ಅರ್ಥ ಆಗ್ತಿಲ್ಲ. ನೀವು ಅಷ್ಟು ರಾತ್ರಿಲಿ ಯಾವ ಕಾರಣಕ್ಕೆ ಒನಕ್ ಹೋಗಿದ್ರಿ? ಅದು ಒಂದು ಸರ್ಪದ ಜೊತೆ. ನೀವಲ್ಲಿ ಏನ್ ಮಾಡ್ತಾ ಇದ್ರಿ? ದಣಿ, ನಮ್ಮ ಗುರುಗಳ ಕತೆ ಮುಗೀತು. ಈಗ ನಾವೇನ್ ಮಾಡೋದ್ ಮಾಡಿ? ಕೊತ್ವಾಲರೇ, ಉತ್ತರ ಕೊಡಿ. ನಾನು ಆಚಾರ್ಯ ಜೊತೆ ಇದ್ದೆ. ಸಿಕ್ಕಾಕೊಂಡ ಮೊತ್ಕ. ಅವ್ರ ಜೊತೆ ನಾವು ಕೂಡ. ಗುರುವರ್ಯ, ರಾತ್ರಿ ಕೊತ್ವಾಲ, ಹಾವು ಹಾಗೂ ನೀವು ಸ್ಪಷ್ಟವಾಗಿ ಹೇಳಿ ನಡೆದಿದ್ದೇನೆಂದು. ಮಹಾರಾಜ, ತಮಗಂತೂ ಬಹಳ ಚೆನ್ನಾಗಿ ತಿಳಿದಿದೆ. ನಮ್ಮ ಧರ್ಮಪತ್ನಿ ವರ್ಣಮಾಲಾ ಪ್ರತಿದಿನ ನಮಗೆ ಅಭಿಷೇಕ ಮಾಡ್ತಾನೆ ಇರ್ತಾಳೆ. ಇದು ಅವಳ ಅಭಿಲಾಷೆ ಆಗಿತ್ತು. ಈಗ ನಮ್ಮ ಅಭಿಷೇಕ ಸರ್ಪದ ಜೊತೆ, ಅದು ಕೂಡ ವಾಸ್ತವಿಕ ಸರ್ಪದ ಜೊತೆ. ಅದಕ್ಕೆ ಮಹಾರಾಜ, ಇದೇ ಕಾರಣಕ್ಕಾಗಿ ನಾವು ವನದಲ್ಲಿ ಸರ್ಪ ಹುಡ್ಕೋಕ್ ಹೊರಟ್ಬಿಟ್ವಿ. ಆದ್ರೆ ಈ ಸ್ತ್ರೀ ಏನ್ ಹೇಳ್ತಿದ್ದಾಳೋ ಮಹಾರಾಜ, ಇದು ಮೊಸಳೆ ಕಣ್ಣೀರಿನ ಕಥೆಯ ವಿನಃ ಮತ್ತೇನೂ ಇಲ್ಲ. ಕೇವಲ ಅಸತ್ಯದ ಜಾತ್ರೆ ಮಾಡ್ತಿದ್ದಾಳೆ ಮಹಾರಾಜ. ಆದ್ರೆ ಇಚ್ಛಾದಾರಿ, ನಾಗ, ನಾಗಿಣಿ ಇವೆಲ್ಲ ನಾವು ಕಥೆಗಳಲ್ಲಿ ಬಾಲ್ಯದಿಂದಲೂ ಕೇಳ್ತಾ ಬರ್ತಾ ಇದೀವಿ. ವಾಸ್ತವಿಕತೆಯಲ್ಲಿ ಇಂಥದ್ದು ಯಾವುದೂ ಇಲ್ಲ. ಇದನ್ನೆಲ್ಲ ನಾವು ಹೇಗೆ ನಂಬೋದು ಹೇಳಿ? ನಾವು ಈಗ ನಿಮಗೆಲ್ಲರಿಗೂ ವಿಶ್ವಾಸವಾಯಿತೆ? ಪಂಡಿತ ರಾಮಕೃಷ್ಣ, ಮಹಾರಾಜ, ಪಂಡಿತ ರಾಮಕೃಷ್ಣ, ನಿಮ್ಮ ಆಸನ ಬಿಡಿ. ನಮಗೀಗ ಇದರ ಬಗ್ಗೆ ಪರಾಮರ್ಶೆ ನೀಡಿ. ಈ ವಿಷಯದ ಬಗ್ಗೆ ನಿಮಗೇನು ಅಭಿಪ್ರಾಯವಿದೆ? ನಾನೇನ್ ಹೇಳಿ ಮಹಾರಾಜ, ನನಗಂತೂ ಏನು ಅರ್ಥನೇ ಆಗ್ತಿಲ್ಲ. ಈ ಸರ್ಪ, ಈ ಇಚ್ಛಾದಾರಿ ನಾಗಿಣಿ, ಅಯ್ಯೋ ಅಯ್ಯೋ ಏನಾಗ್ತಿದೆ ಇಲ್ಲಿ? ಅಯ್ಯೋ ಕೋತ್ವಾಲ್ರೆ, ನೀವ್ ಏನ್ ಮಾಡ್ಬಿಟ್ರಿ? ಮಹಾರಾಜ, ನಮಗೆ ನಿಮ್ಮಿಂದ ನ್ಯಾಯ ಅಪೇಕ್ಷೆ ಇದೆ. ನೀವು ನ್ಯಾಯ ಕೊಡ್ತೀರಾ ಇಲ್ಲವೋ? ಅವಶ್ಯವಾಗಿ ನ್ಯಾಯ ಸಿಗುತ್ತದೆ. ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದಿರಬೇಕು. ಅದೇನು ಅಂದ್ರೆ, ಮೊದಲ ಬಾರಿ ರಾಜ್ಯ ದರ್ಬಾರಿನಲ್ಲಿ ಇಚ್ಛಾದಾರಿ ನಾಗಿಣಿ ನಮ್ಮಿಂದ ನ್ಯಾಯ ಅಪೇಕ್ಷೆ ಮಾಡುತ್ತಿರುವಾಗ ನಾವ್ಯಾರಿಗೂ ಮೃತ್ಯುದಂಡನೆ ನೀಡಲು ಸಾಧ್ಯವಿಲ್ಲ. ನಮಗೆ ಯೋಚಿಸಲು ಸಮಯ ನೀಡಿ. ಸರಿ ಆಯ್ತು, ಎಷ್ಟು ಯೋಚನೆ ಮಾಡ್ಬೇಕೋ ಯೋಚನೆ ಮಾಡಿ. ಆದ್ರೆ ನಿಮ್ಗಂತೂ ಗೊತ್ತಿದೆ ಅಲ್ಲ, ಸರ್ಪ ಜಾತಿ ಪ್ರತಿಶೋಧ ತೆಗೆದುಕೊಳ್ಳಲು ವಿಖ್ಯಾತ. ಈಗಂತೂ ಎಲ್ಲ ಸರ್ಪ ಜಾತಿ ಸಮೂಹ ತಮ್ಮ ಪ್ರತಿಶೋಧ ತೆಗೆದುಕೊಳ್ಳಲು ಬರುತ್ತಾ ಇದೆ. ನಿಮ್ಮ ಈ ವಿಜಯನಗರ ಸಾಮ್ರಾಜ್ಯದ ಮೇಲೆ ಸರ್ಪಗಳ ಪ್ರವಾಹವಾಗುತ್ತೆ. ಮತ್ತೆ ನೀವೆಲ್ಲ ಸರ್ಪಗಳಿಂದ ಸುರಕ್ಷಿತರಾಗಿರಲ್ಲ. ಎಲ್ಲ ಸರ್ಪಗಳು ನಮ್ಮ ಸಹೋದರಿಯ ಮೃತ್ಯುವಿನ ಪ್ರತಿಕಾರ ತೆಗೆದುಕೊಳ್ಳುತ್ತೇವೆ. ನಮಗಂತೂ ಭಾಸವಾಗುತ್ತಿದೆ, ನಿಮ್ಮ ಈ ಅರಮನೆಯಲ್ಲಿ ಯಾವುದೋ ವಿಷಮ ಸಂಕಟ ಬಂದಾಗಿದೆ. ಅತ್ಯಂತ ವಿಷಕಾರಿ, ತುಂಬಾ ಭಯಂಕರ ಸಂಕಟ. ಕಿಟಕಿ ಮುಚ್ಚಿ ನಿದ್ರಿಸು. ನೋಡು ಹೇಗ್ ಮಿಂಚ್ತಾ ಇದೆ.
ಗುಡ್ಗು ಕೂಡ ಕೇಳಿಸ್ತಿದೆ ಅಲ್ವಾ? ಈ ರೀತಿ ಮಳೆ ಬರೋದು ಶುಭ ಸಂಕೇತವಲ್ಲ ರಾಮ. ಖಂಡಿತ ಇದು ವಿಜಯನಗರದ ಮೇಲೆ ಯಾವುದೋ ಸಂಕಷ್ಟ ಬರುವ ಸಂಕೇತ. ಸಂಕಷ್ಟ? ಎಂಥ ಸಂಕಷ್ಟ ಬಂದು? ಇಲ್ಲ, ಆ ರೀತಿ ಏನೂ ಆಗಲ್ಲ. ನೀನ್ ಅವಶ್ಯವಾಗಿ ಸಭೆಯಲ್ಲಿ ನಡೆದ ಆ ನಾಗಿಣಿಯ ಪ್ರಸಂಗದಿಂದ ಹೆದರ್ಕೊಂಡಿದ್ಯಾ? ಏನೂ ಆಗಲ್ಲ. ಮಲ್ಗು ಮಲ್ಗು. ಶಾರದಾ, ಶಾರದಾ, ಅಲ್ಲಿ ನೋಡು, ಸರ್ಪ ಇದೆ, ಸರ್ಪ ಇದೆ. ಯಾಕ್ ನಿದ್ದೆಯಿಂದ ಎಬ್ರಿಸ್ತಿದ್ದೀರಾ? ಮತ್ತೆ ಸರ್ಪ ಕಾಣಿಸ್ತಾ ಇದೆಯಾ ನಿಮ್ಗೆ? ಸುಮ್ನೆ ಮಲ್ಗಿ, ನನ್ನೂ ಮಲ್ಗಾಕ್ ಬಿಡಿ. ನಿನ್ ಮಾತ್ ನಿಜ. ನಂಗ್ ನೆನ್ನೆ ರೀತಿ ಭ್ರಮೆ ಆಗಿದೆ. ಅವಶ್ಯವಾಗ ಅದ್ ಹಗ್ಗನೇ ಇರ್ಬೇಕು. ನನ್ನ ಬುದ್ಧಿ ವ್ಯರ್ಥಾಲಪ ಮಾಡ್ತಿದೆ. ಹಾ, ಶಾರದಾ, ಅದು ಸರ್ಪವೇ. ಶಾರದಾ, ದೇವ್ರೇ, ಎಂತ ಹೇಡಿ ಜೊತೆ ಸಂಸಾರ ಮಾಡೋ ಹಾಗಾಯ್ತು ನಾನು. ಹೇಳಿ? ನಾನ್ ಹೇಳಿನಾ? ಹೇಳಿ ಅಲ್ಲ ನೀವು. ಸರಿ, ಸಾಹಸಿ ಪುರುಷ ಅಲ್ವಾ? ಹೋಗಿ ಹೋಗಿ ಆ ಸರ್ಪನ ಹೊರಗೆಸದ್ ಬನ್ನಿ. ಅಯ್ಯೋ, ಹಗ್ಗನ ಸರ್ಪ ಅಂತಿದಿರಲ್ಲ. ಈಗ್ಲೇ ತೋರಿಸ್ತೀನಿ ನಿಂಗೆ ನಾನು ಹೇಳಿ ಅಲ್ಲ ಅಂತ. ಈಗ್ಲೇ ತೋರಿಸ್ತೀನಿ. ಇಲ್ಲಿ ನೋಡು, ನಾನೆಷ್ಟು ಸಾಹಸಿ ಅಂತ. ಸರ್ಪ ಹಿಡಿದ್ಬಿಟ್ಟೆ ನಾನು. ಹಾಗಿದ್ರೆ ಯಾಕೆ ಕಿರ್ಚಾಡ್ತಿದ್ದೀರಾ? ಹಗ್ಗ ತಾನೆ. ಏನ್ ಏನು? ಒಂದೊಂದ್ಸಲ ಆಮೇಲೆ ಅಮ್ಮಮ್ಮ ಮಾತ್ ಮರ್ತೋಯ್ತಾ? ಹೌದಾ? ಓಹೋ, ಅಮ್ಮನ್ ಕರಿತಾ ಇದ್ಯಾ? ಕರಿ ಕರಿ, ಅವ್ರಿಗೂ ಗೊತ್ತಾಗ್ಲಿ ಅವ್ರ ಪುತ್ರ ಎಂತ ಸಾಹಸಿ ಅಂತ. ಯಾವಾಗ ನೋಡಿದ್ರು ಬೈತಿರ್ತಾಳೆ, ಅಮ್ಮ. ಓ ಅಮ್ಮೇಶ್ವರಿ, ಬಿಡಿ, ಬಿಟ್ಬಿಡಿ. ನೋಡ್ದಮ್ಮ, ಯಾವಾಗ್ಲೂ ಹೇಳ್ತಿರ್ತಾಳೆ ಎತ್ಕೋ ಎತ್ಕೋ ಅಂತ. ಈಗ ಬಿಟ್ಬಿಡು ಅಂತಾಳೆ. ಏನ್ ಗುಂಡಪ್ಪ, ಅಮ್ಮ ಆಶ್ಚರ್ಯ ಆಗ್ತಿದೆ ಅಲ್ವಾ? ನಾನೆಷ್ಟು ಸಾಹಸಿ ಅಂತ ಗೊತ್ತಾಯ್ತಾ? ಅಯ್ಯೋ ರಾಮ, ಬಿಟ್ಬಿಡು ಬಿಟ್ಬಿಡು, ಅದು ಹಗ್ಗ ಅಲ್ಲ, ಸ್ವಲ್ಪ ಸ್ವಲ್ಪ. ಗುಂಡಪ್ಪ, ನಾನು ಅದನ್ನೇ ಹೇಳ್ತಾ ಇರೋದು. ಇದು ಸರ್ಪ. ಅಯ್ಯಯ್ಯೋ, ಅಯ್ಯೋ, ಅಮ್ಮ ಅಮ್ಮ ಕಾಪಾಡಿ, ಅಯ್ಯೋ ಕಾಪಾಡಿ, ಅಯ್ಯೋ ಅಯ್ಯೋ ಅಯ್ಯೋ, ಯಾರಾದ್ರೂ ದಯವಿಟ್ಟು ಈ ಸರ್ಪನ ನನ್ನ ಕೈಯಿಂದ ಕಿತ್ತೆಸಿರಿ. ಅಮ್ಮ 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 ಕಾಪಾಡಿ. ಅಯ್ಯೋ ಸರ್ಪ ಇದು, ಅಮ್ಮ ಕಾಪಾಡು ಅಮ್ಮ. ಅಯ್ಯೋ ಅಮ್ಮ, ಕೈ ಸುತ್ತಕೊಂಡ್ಬಿಟ್ಟಿದೆ ಅಮ್ಮ. ಅಯ್ಯೋ ಕಾಪಾಡು ಅಮ್ಮ. ಅಯ್ಯೋ, ಬದುಕ್ತೆ. ಅಯ್ಯೋ ರಾಮ, ಏನ್ ಉಳ್ಕೊಂಡ್ವಿ? ಸ್ವಲ್ಪ ಒಂದು ಇನ್ನು ಮನೇಲೆ ಇದೆಯಲ್ಲ, ಅದ್ ಯಾವಾಗ ಬೇಕಲ್ಲ ಆತ್ಲಮನ ಮಾಡ್ಬೋದು. ನಿನ್ ಮಾತ್ ಸತ್ಯ. ಗುಂಡಪ್ಪ, ಹೋಗಿ ಸರ್ಪ ಹಿಡಿ, ಹೋಗು. ನಾನಕ್ಕೆ ಹೋಗ್ಲಿ? ನಾನು ಹೋಗಲ್ಲ. ನೀವ್ ಯಾಕೆ ಹೋಗ್ಬೇಕು? ನೀವ್ ಹೋಗಿ, ಪುರುಷರಾಗಿ. ನಾನ್ ಪುರುಷ ಅಲ್ಲ. ಅಲ್ಲ, ನನ್ ಮಾತಿನ ಅರ್ಥ ನಾನು ಹಾವಾಡಿಗ ಅಲ್ಲ. ನಾನು ಹುಡ್ಕಲ್ಲ ಅವನ, ನಾನು ಹುಡ್ಕಲ್ಲ. ಅಯ್ಯೋ, ನೀವ್ ಯಾಕೆ ಹುಡ್ಕಲ್ಲ? ನಾವ್ ಮನೇಲಿ ಹೇಗ್ ಮಲ್ಕೋದು? ಅದ್ ರಾತ್ರಿ ಬಂದು ನಮ್ಮನ್ ಕಚ್ಬಿಟ್ರೆ. ನೋಡಿ ಎಷ್ಟ್ ಚೆನ್ನಾಗಿದೆ. ಸರ್ಪ ಒಳಗಿದೆ, ನಾವಿಲ್ ಮನೆ ಹೊರಗಡೆ. ಆದ್ರೆ ಅಮ್ಮ, ಈಗ ಯೋಚನೆ ಮಾಡ್ಬೇಕಾಗಿರೋದು ಸರ್ಪ ಎಲ್ಲಿಂದ ಬಂತು? ನಿಮ್ಮ ಈ ವಿಜಯನಗರ ಸಾಮ್ರಾಜ್ಯದ ಮೇಲೆ ಸರ್ಪಗಳ ಪ್ರವಾಹವಾಗುತ್ತೆ, ಮತ್ತೆ ನೀವೆಲ್ಲ ಸರ್ಪಗಳಿಂದ ಸುರಕ್ಷಿತರಾಗಿರಲ್ಲ. ಇಂದು ನೀನು ಉಳಿಯುವುದು ತುಂಬ ಅಸಂಭವ ಕೃಷ್ಣದೇವರಾಯ. ವಿಷವೇ ನನ್ನ ಶಸ್ತ್ರ. ನಮ್ಮ ಈ ವಿಷಭರಿತ ಹಾಲಿನಿಂದ ನಿನ್ನನ್ನು ಯಾರೂ ಕಾಪಾಡಲಾರರು.
ಯಾರು ನೀವು? ನಮ್ಮ ಸಮಕ್ಷೆ ಬನ್ನಿ, ಹೊರಗೆ ಬನ್ನಿ. ನೀವು? ಓ ಚಂದ್ರಿ, ಚಂದ್ರಿ, ಚಂದ್ರಿ ತೂಗಿದಳು ಇಯಾಲೆ, ಕೊಟ್ಟಳು ಪ್ರೀತಿಯ ಕರೆಯೋಲೆ. ಚಂದ್ರಿ ತತ್ತು ಚಂದ್ರಿ ತೂಗಿದಳು ಇಯಾಲೆ. ನೋಡ್ದ ಮಣಿ, ಇವರು ನಮ್ ಗುರು ಅಲ್ಲ, ನಮ್ಮ ಪಾಲಿನ ಕಂಟಕ. ನಮ್ಮನ್ ಸರ್ಪದ ಬಾಯಲ್ಲಿ ಸಿಕ್ಕಾಕ್ಸಿ ಈಗ ಇವರಿಲ್ಲಿ ಚಂದ್ರಿಕಾಳ ಬಗ್ಗೆ ಕನ್ಸು ಕಾಣ್ತಿದ್ದಾರೆ. ಲೋಕದಲ್ಲಿ ಮುದ್ಕ ಪ್ರೇಮದ ಉಯ್ಯಾಲೆ ಮೇಲೆ ತೇಲ್ತಿದ್ದಾರೆ. ಸರ್ಪ ಕಚ್ಲೆ, ಇಲ್ಲಿಂದ ಹೋಗೋಣ ಬಾ. ಹಾ, ಹಾಗಾಗೋದಾದ್ರೆ ಭೂಮಿ ಭಾರ ಸ್ವಲ್ಪ ಇಳಿಯುತ್ತೆ. ಜೋಗಿ ಬಂದ ನಿನ್ನ ಪ್ರೇಮದ ರೋಗಿ. ಚಂದ್ರಿ, ಈಗ ನಿನ್ನ ತತ್ವವನ್ನು ಬಿಟ್ಟು ಎಲ್ಲಿ ಹೋಗ್ತೀಯಾ? ಬಾ, ಈಗ ಪ್ರೇಮದ ಅಮಲಲ್ಲಿ ತೇಲಾಡೋಣ. ಚಂದ್ರಿ, ಅರೆ ಕ್ಷಣ ಮಿಲನಕ್ಕೆ ಬಂದು ಹೋದೆಯಾ? ನೀವು ಈ ಸಮಯದಲ್ಲಿ ಇಲ್ಲೇನು ಮಾಡುತ್ತಿರುವಿರಿ? ಅದು ನಾವು ಮಹಾರಾಣಿ ತಿರುಂಬಲಾಂಬ ಅವರು ನಿಮಗಾಗಿ ಹಾಲನ್ನು ನೀಡುವ ಆದೇಶ ನೀಡಿದರು. ಮಹಾರಾಣಿ ಚಿನ್ನಾದೇವಿ, ನೀನು ಈ ಸಮಯದಲ್ಲಿ ಅನುಮತಿ ಇಲ್ಲದೆ ಮಹಾರಾಜರ ಕೊಠಡಿಗೆ ಬಂದಿದ್ದೇಕೆ? ನಿನಗೆ ತಿಳಿದಿಲ್ಲವೇ ಈ ರೀತಿ ಮಹಾರಾಜರ ಕೊಠಡಿಗೆ ಯಾರೂ ಪ್ರವೇಶ ಮಾಡಬಾರದೆಂದು? ಅದು ಮಹಾರಾಜರಿಗಾಗಿ. ಮಹಾರಾಜರು ಹಾಲನ್ನು ಸೇವಿಸಿದ್ದಾರೆ. ಹಾಲನ್ನು ತೆಗೆದುಕೊಂಡು ಹೋಗಿ. ಮತ್ತೆ ನೀವು ಕಿರಿಯ ಮಹಾರಾಣಿ ತಿರುಮಲಾಂಬರ ಪ್ರಿಯ ಪ್ರಸಾದಕಿಯೇ ಆಗಿರಬಹುದು. ಹಾಗೆಂದು ನಿನ್ನ ಮಿತಿಯನ್ನು ಮೀರುವ ದುಸ್ಸಾಹಸ ಪುನಃ ಮಾಡದಿರು. ನೆನಪಿರಲಿ. ಹೋಗು ಇಲ್ಲಿಂದ. ನಾಗಿಣಿಯ ರೀತಿ ಏಕೆ ವರ್ತಿಸುತ್ತಿರುವೆ? ಮಣಿ, ಈ ಧ್ವನಿ ಎಲ್ಲಿಂದ ಬರ್ತಿದೆ? ದಡಿ ದಡಿ, ಗುರುಜಿ ಕತ್ತಲ್ಲಿ ಸರ್ಪ ನೋಡು. ಇಲ್ಲ ಇಲ್ಲ ಮಣಿ, ಅದು ಸರ್ಪ ಆಗಿದೆ. ಇಷ್ಟೊತ್ತಿಗೆ ನಮ್ಮ ಮುದುಕ ಪರಲೋಕ ಸೇರ್ತಿದ್ದ. ಇಲ್ಲ ಇಲ್ಲ, ನಡಿ ನಡಿ ನಡಿ, ಹುಷಾರಾಗಿ ನಡಿ. ಕೇಳಪ್ಪ ಕೇಳಪ್ಪ. ಗುರುಜಿ, ಗುರುಜಿ, ಸರ್ಪ. ಏನು ವಿಷಯ ನನ್ನ ಮಕ್ಕಳೇ? ಇಷ್ಟೊಂದು ಭಯಭೀತ ಯಾಕಾಗಿದ್ದೀರಿ? ನಮ್ಮ ಕ್ರೋಧಕ್ಕೆ ಭಯಗೊಂಡಿರುವಿರ? ಒಳ್ಳೆಯದು. ಈ ಭಯ ನಿಮ್ಮ ಮುಖಕ್ಕೆ ಚೆಂದ ಕಾಣುತ್ತಿದೆ. ಗುರುಜಿ, ನಮಗೆ ಗೊತ್ತಿದೆ ನಾವು ನಿಮ್ಮ ಗುರುದೇವ ಹಾಗೂ ನೀವು ನಮ್ಮ ನಾಲಾಯಕ್ ಶಿಷ್ಯರು. ಈ ಭಯ ಯಾವಾಗಲೂ ನಿಮ್ಮ ಮುಖದ ಮೇಲೆ ಹೀಗೆ ಇರಲಿ ನನ್ನ ಮಕ್ಕಳೇ. ಹರ ಹರ ಮಹಾದೇವ. ಸ್ವಾಮಿ, ಇಂದು ನೀವಂತೂ ಸಾಕ್ಷಾತ್ ಶಿವನ ರೂಪದಲ್ಲಿ ದರ್ಶನ ನೀಡ್ಬಿಟ್ರಿ. ಶಿವನ ರೂಪ? ನೋಡಿ ಗುರುಜಿ, ಕತ್ತಲಿ ಕತ್ತಲಿ. ಏನಿದೆ ನಮ್ಮ ಕತ್ತಲ್ಲಿ? ಹೌದು ಸ್ವಾಮಿ, ಸರ್ಪ. ಭಗವಂತ ಶಿವನ ಕೊರಳಲ್ಲಿ ಸರ್ಪವೇ ಇರ್ಬೇಕಲ್ವಿ? ಹರ ಹರ ಮಹಾದೇವ. ಶಂಕರ, ನಮಗೆ ಆರತಿ ಎತ್ತಿರ್ಬೇಕು. ಇಲ್ಲಮ್ಮ ಪ್ರಾಣ ಹೋಗ್ತಿದೆ.
ನಾಗೇಂದ್ರಹಾರಾಯ ತ್ರಿಲೋಚನಾಯ ಮಹೇಶ್ವರಾಯ ಓಂ ನಮಃ ಶಿವಾಯ ನಾಗೇಂದ್ರಹಾರಾಯ ತ್ರಿಲೋಚನಾಯ. ಇದೇನು ಸ್ವಾಮಿ ಪುನಃ ಧ್ಯಾನಕ್ಕೆ ಹೊರಟರೆ? ಅದ್ಭುತ ನಮ್ಮ ಪ್ರಭು. ನಾವಿಬ್ಬರ ಧ್ಯಾನಕ್ಕೆ ಭಂಗ ತರಬಾರದು. ವಿಷವೇ ನನ್ನ ಶಸ್ತ್ರ. ಆದರೆ ಈ ಕಾರ್ಯವನ್ನು ಸಾಧಿಸಲಾಗುತ್ತಿಲ್ಲ. ಈ ಹಿಂದೆ ನನ್ನ ಅದೃಷ್ಟ ಯಾವತ್ತೂ ನನ್ನ ಕೈ ಬಿಟ್ಟೇ ಇಲ್ಲ. ಕೃಷ್ಣದೇವರಾಯನ ಜೀವನ ಅಂತ್ಯ ಮಾಡೋದಿಕ್ಕೆ ನೀನು ನನ್ನ ಸಹಾಯ ಮಾಡಬೇಕು. ಕಲಾವತಿಯವರು ನನ್ನ ಯೋಜನೆಯನ್ನು ನಷ್ಟ ಮಾಡಿದರು. ಯಾವಾಗ ಅವರು ಮಹಾರಾಜರಿಗೆ ಈ ದರ್ಬಾರಿನಲ್ಲಿ ವಿಷಜೀವಿ ಇದೆ ಅಂತ ಹೇಳಿದರಿಂದ ಈಗ ನೀನೇ ನನ್ನ ಯೋಜನೆಯನ್ನು ಸಫಲಗೊಳಿಸಬೇಕು. ಹಾಗೂ ಆರೋಪ ಕಲಾವತಿಯ ಮೇಲೆ. ಈಗ ನಮ್ಮಿಬ್ಬರ ವಿಷ ನಿನ್ನ ಶರೀರದಲ್ಲಿ ಸೇರಿಕೊಂಡಿದೆ ಅಂತ ಯಾವ ಗಿಡಮೂಲಿಕೆಯೂ ಇಲ್ಲ. ಈ ನಮ್ಮ ಸಮ್ಮಿಳಿತ ವಿಷದ ಪ್ರಭಾವವನ್ನು ನಷ್ಟ ಮಾಡುವಂಥದ್ದು, ಆ ಕೃಷ್ಣದೇವರಾಯನ ಜೀವ ಕಾಪಾಡುವಂಥದ್ದು. ಇಂದು ಕೇವಲ ಕೃಷ್ಣದೇವರಾಯನದು ಮಾತ್ರವಲ್ಲ, ಆ ಮಹಾರಾಣಿ ಚಿನ್ನಾದೇವಿಯ ಜೀವನವು ಅಂತ್ಯವಾಗುವುದು. ವಿಷವೇ ನನ್ನ ಶಸ್ತ್ರ. ಚಿನ್ನಾದೇವಿ, ಶಾಂತವಾಗಿ, ಚಿಂತೆ ಮಾಡಬೇಡಿ. ಆದರೆ ಮಹಾರಾಜ, ಶಾಂತವಾಗಿರಿ. ಇಲ್ಲಿ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಹೇಳಿ, ಈಗ ಯಾಕಿಷ್ಟು ಚಿಂತೆಗೀಡಾಗಿದ್ದೀರಿ ನೀವು? ಗೊತ್ತಿಲ್ಲ ಮಹಾರಾಜ. ಕಿರಿಯ ಮಹಾರಾಣಿಗೆ ಚಂದ್ರಿಕಾಳ ಜೊತೆ ಏಕಿಷ್ಟು ಸಲಿಗೆ? ಅವರಿಗೆ ಅರಮನೆಯ ಘನತೆಯ ಬಗ್ಗೆ ಅರಿವಿಲ್ಲವೇ? ಅವರು ಅರ್ಥ ಮಾಡಿಕೊಳ್ಳಬೇಕಲ್ಲವೇ? ಶಾಂತವಾಗಿರಿ. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸಿಕೊಳ್ಳುವ ಯಾವ ಅವಶ್ಯಕತೆಯೂ ಇಲ್ಲ. ಧೈರ್ಯದಿಂದಿರಿ ನೀವು. ಸತ್ಯ ಹೇಳಿದ್ರಿ ಮಹಾರಾಜ. ಆದರೆ ನಿಮ್ಮ ರೀತಿ ತಾಳ್ಮೆ, ಶಾಂತಿ ಹಾಗೂ ಸಹನಶೀಲತೆ ಪ್ರತಿಯೊಬ್ಬರಲ್ಲೂ ಇರುವುದಿಲ್ಲವಲ್ಲ? ಅಪಹಾಸ್ಯ ಮಾಡುತ್ತಿರುವೆ ನೀವು ನಮ್ಮನ್ನು. ಚಿನ್ನಾದೇವಿ, ಏನಾಯ್ತು ಮಹಾರಾಜ? ಸರ್ಪ ಮಹಾರಾಜ, ಸರ್ಪ ಸರ್ಪ ಸರ್ಪವೇ ನಮಗೂ ಕಾಣುತ್ತಿದೆ. ನೀವ್ಯಾಕೆ ಒಂದೇ ಮಾತು ಹೇಳುತ್ತಿರುವ ಸರ್ಪ 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 ಅಂತ? ಮಹಾರಾಜ, ಆದ್ರೆ ಈ ಸರ್ಪ ನಮ್ ಕೊಠಡಿಗೆ ಹೇಗ್ ಬಂತು? ಈ ಪ್ರಶ್ನೆಗೆ ಉತ್ತರ ಹೇಗೆ ಕೊಡಕ್ಕಾಗುತ್ತೆ? ನಮಗೇನು ಗೊತ್ತಿದೆ? ನಾವೇನು ಇದಕ್ಕೆ ಆಮಂತ್ರಣ ಕೊಟ್ಟಿದ್ದೀವಾ? ಮಹಾರಾಜ, ಮಹಾರಾಜ, ಸರ್ಪಕ್ಕೇನಾದ್ರೂ ಮಾಡಿ ಮಹಾರಾಜ. ಮಹಾರಾಜ, ಮಹಾರಾಣಿಯವರೇ, ನಿಮ್ಮಿಬ್ರಿಗೂ ಏನಾಗಿದೆ? ಅಷ್ಟೊಂದು ನೇರವಾಗಿ ಏನ್ ನೋಡ್ತಾ ಇದ್ದೀರಾ ನೀವು? ಸರ್ಪ. ಸರ್, ಮಹಾರಾಜ, ಇದನ್ನು ಹೊರಗೊಡಿಸಲು ಏನಾದ್ರೂ ಉಪಾಯ ಹುಡುಕಿ. ನಾವಾ? ಅವಶ್ಯವಾಗಿ ಹೋಗಿ. ಹೌದೇ, ಇದನ್ನ ಹಾಸಿಗೆಯಿಂದ ಸರಿಸ್ಬೇಕಾ? ಇದಂತೂ ಅತ್ಯಂತ ಸರಳ ಕಾರ್ಯ. ಮಹಾರಾಜ, 1 2 3 4. ಏನು? 1 2 3 4. 1 2 3 4. ಮಹಾರಾಣಿಯವರೇ, ಇಲ್ಲಿ ವಿಪತ್ತು ನಮ್ಮ ಮುಂದೆ ಎದುರಿಗೆ ನಿಂತಿರುವಾಗ ಲೆಕ್ಕ ಮಾಡುತ್ತಿರುವಿರಾ? ಇಲ್ಲ ಇಲ್ಲ ಮಹಾರಾಜ, ನಾವಂತೂ ಇದನ್ನೇ ಹೇಳ್ತಾ ಇದೀವಿ. ಕೇವಲ 1 2 3 4 ಮಾಡ್ಬೇಕು. ಈ ಸರ್ಪ ಅರಮನೆಯಿಂದ ಹೊರಗೆ. ಹೇಗೆ? ನಾವ್ ಹೇಳ್ತೀವಿ. 1 ಹಾಸಿಗೆಯನ್ನ ಹಿಡಿಯಿರಿ. ಜಾಗ್ರತೆ. 2 ಸರ್ಪದ ಮೇಲೆ ಹಾಕಿ. 3 ಈ ಹಾಸಿಗೆಯನ್ನ ಹೀಗಿಡ್ಕೊಳ್ಳಿ. 4 ಇದನ್ನು ಗಂಟನಾಗಿ ಮಾಡಿ. ಮತ್ತೆ ಈ ಗಂಟನ್ನು ಅರಮನೆಯಿಂದ ಹೊರಗೆಸೆಯೋಣ. ತಗೊಳ್ಳಿ, ಮುಗೀತಲ್ಲ ಈ ಕಾರ್ಯ. ಅದ್ಭುತ, ಅದ್ಭುತ. ನೀವೇ ಧನ್ಯರು ಹಾಗೂ ಧನ್ಯವಾದ ನಿಮಗೆ. ನೀವು ಮಹಾರಾಣಿ ಚಿನ್ನಾದೇವಿಯ ಪ್ರಾಣ ರಕ್ಷಣೆ ಮಾಡಿದ್ದಕ್ಕೆ. ಹಾ, ಆದ್ರೆ ಮಹಾರಾಜ, ಪ್ರಶ್ನೆ ಇನ್ನೂ ಹಾಗೆ ಉಳಿದಿದೆ. ಈ ಸರ್ಪ ಬಂದಿದ್ದಾದ್ರೂ ಎಲ್ಲಿಂದ?
ನಿಮ್ಮ ಈ ವಿಜಯನಗರ ಸಾಮ್ರಾಜ್ಯದ ಮೇಲೆ ಸರ್ಪಗಳ ಪ್ರವಾಹವಾಗುತ್ತೆ. ಮತ್ತೆ ನೀವೆಲ್ಲ ಕೃಷ್ಣದೇವರಾಯನ ಅದೃಷ್ಟ ಚೆನ್ನಾಗಿದೆಯೋ ಅಥವಾ ನಾವು ದೌರ್ಭಾಗ್ಯಶಾಲಿಗಳು? ಈಗ ಕೃಷ್ಣದೇವರಾಯನ ಮೃತ್ಯು ನಮ್ಮ ಪಾಲಿಗೆ ಸವಾಲಾಗಿದೆ. ಈಗ ನಾವವನ ಮೃತ್ಯು ಮಾಡಿಯೇ ತೀರುತ್ತೇವೆ. ಯಾಕೆಂದರೆ ವಿಷವೇ ನನ್ನ ಶಸ್ತ್ರ.